ಹಲೋ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ RVK ಸ್ಟುಡಿಯೋಸ್ಗೆ ಸ್ವಾಗತ. ನಾನು ಈಗ ಈ ಒಂದು ವಿಡಿಯೋದಲ್ಲಿ ಕೊಡೋದಕ್ಕೆ ಅಂತ ಬಂದಿರತಕ್ಕಂಥ ಮಾಹಿತಿ ಏನಪ್ಪಾ ಅಂತಂದ್ರೆ CCL ಲೈವ್ ಅಪ್ಡೇಟ್ಸ್. ಹೌದು, ನಾನು ಇದಕ್ಕೆ ಮುಂಚೆ ಹೇಳಿದ್ದೆ CCL ಲೈವ್ ಅಪ್ಡೇಟ್ಸ್ ಜೊತೆ ನಾನು ನಿಮ್ಮ ಜೊತೆ ನಿಮ್ಮ ಮುಂದೆ ಇರ್ತೀನಿ ಅಂತ ಹೇಳಿ. ಸೊ ಹಾಗಾಗಿ ಅದ್ರ ಬಗ್ಗೆ ನಾನು ಹಿಂದೆ CCL ಲೈವ್ ಅಪ್ಡೇಟ್ಸ್ ಕೂಡ ಕೊಟ್ಟಿದ್ದೆ. ಈಗ ನೆಕ್ಸ್ಟ್ ಈ ಒಂದು ವಿಡಿಯೋದಲ್ಲಿ ಕೊಡೋದಕ್ಕೆ ಅಂತ ಬಂದಿರತಕ್ಕಂಥ ಲೈವ್ ಅಪ್ಡೇಟ್ಸ್ ಏನಪ್ಪಾ ಅಂತಂದ್ರೆ ನಮ್ಮ ಕರ್ನಾಟಕ ಬುಲ್ಡೋಸರ್ಸ್ ಈ ಒಂದು ತಂಡದ ಮುಂದಿನ ಆಟ ಯಾರ ಜೊತೆ, ಎಲ್ಲಿ, ಎಷ್ಟು ಗಂಟೆಗೆ, ಯಾವ ಒಂದು ಊರಲ್ಲಿ ನಡೆಯುತ್ತೆ, ಯಾವ ಒಂದು ಟೀಮ್ ಜೊತೆ ಅಪೋಸಿಟ್ ಆಗಿ ಆಡಲಿದ್ದಾರೆ ಕರ್ನಾಟಕ ಬುಲ್ಡೋಸರ್ಸ್, ಈ ಒಂದಷ್ಟು ಮಾಹಿತಿ ಜೊತೆ ಈ ಒಂದು ವಿಡಿಯೋ. ಅದಕ್ಕಿಂತ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರ್ತಕ್ಕಂಥ ನೋಟಿಫಿಕೇಶನ್ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ಯಾಕೆ ಅಂತಂದರೆ ನೆಕ್ಸ್ಟ್ ಟೈಮ್ ನಾನು ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ಟರ್ನ್ ಅಂತ ನೋಟಿಫಿಕೇಶನ್ ಬರುತ್ತೆ, ಅದಕ್ಕೋಸ್ಕರ. ಬನ್ನಿ ಹಾಗಾದರೆ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಫೆಬ್ರವರಿ 8ನೇ ತಾರೀಕು 2025 CCL ಜರ್ನಿ ಶುರುವಾಯಿತು. ಅಂದರೆ 2025ರ ಒಂದು CCL ಜರ್ನಿ ಶುರುವಾಯಿತು. ಅದರಲ್ಲಿ ಫಸ್ಟ್ ಮ್ಯಾಚ್ ಅಂತ ಆಡಿದ್ದು ಚೆನ್ನೈ ರೈನೋಸ್ ವರ್ಸಸ್ ಬೆಂಗಾಲ್ ಟೈಗರ್ಸ್. ಈ ಒಂದು ಆಟ ನಡೆಯುತ್ತೆ ಮಧ್ಯಾಹ್ನ 2 ಗಂಟೆಗೆ, ಅದು ನಮ್ಮ ಬ್ಯಾಂಗ್ಳೂರಲ್ಲಿ. ಈಗ ನೆಕ್ಸ್ಟ್ ಈ ಒಂದು ಮ್ಯಾಚಲ್ಲಿ ಜಯಶಾಲಿಯಾಗಿದ್ದು ಬೆಂಗಾಲ್ ಟೈಗರ್ಸ್. ನೆಕ್ಸ್ಟ್ ನಮ್ಮ ಬೆಂಗಳೂರಲ್ಲಿ ನಡೆದಂಥ ಕರ್ನಾಟಕ ಬುಲ್ಡೋಸರ್ಸ್ ವರ್ಸಸ್ ತೆಲುಗು ವಾರಿಯರ್ಸ್ ಮ್ಯಾಚ್ ಈವ್ನಿಂಗ್ ಫೆಬ್ರವರಿ 8ನೇ ತಾರೀಕು 2025ನೇ ಇಸ್ವಿ, ಅಂದರೆ ಈ ಒಂದು ಇದರಲ್ಲಿ ಈವ್ನಿಂಗ್ 6:30ಗೆ ನಡೆಯುತ್ತೆ. ಆ ಒಂದು ಮ್ಯಾಚಲ್ಲಿ ನಮ್ಮ ಕರ್ನಾಟಕ ಬುಲ್ಡೋಸರ್ಸ್ ತಂಡದವರು ಭಯಂಕರವಾದಂಥ ಒಂದು ಆಟದ ಮೂಲಕ ಜಯಶಾಲಿ ಆದರು ಅಂತ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ. ಅದರ ಬಗ್ಗೆ ಹಿಂದಿನ ಒಂದು ವಿಡಿಯೋದಲ್ಲಿ ಅಪ್ಡೇಟ್ಸ್ ಕೂಡ ಕೊಟ್ಟಿದ್ದೆ. ಯಾರೆಲ್ಲ ಫೆಬ್ರವರಿ 8ನೇ ತಾರೀಕಲ್ಲಿ ಕರ್ನಾಟಕ ಬುಲ್ಡೋಸರ್ಸ್ ತಂಡದ ಒಂದು ಆಟದ ಬಗ್ಗೆ, ಒಂದು ಹೈಲೈಟ್ಸ್ ಬಗ್ಗೆ ಮಿಸ್ ಮಾಡ್ಕೊಂಡಿದ್ದಾರೆ ಅವರೆಲ್ಲ ನನ್ನ ಹಿಂದಿನ ವಿಡಿಯೋದಲ್ಲಿ ಚೆಕ್ ಮಾಡಿ. ಹಾಗೆ ಈಗ ಈ ವಿಡಿಯೋದಲ್ಲಿ ನಾನು ಕೊಡ್ತಕ್ಕಂಥ ಮಾಹಿತಿ ಏನಪ್ಪ ಅಂತಂದರೆ ನಮ್ಮ ಕರ್ನಾಟಕ ಬುಲ್ಡೋಸರ್ಸ್ 8ನೇ ತಾರೀಕು ತೆಲುಗು ವಾರಿಯರ್ಸ್ಗೆ ಹುಚ್ಚೆ ವಹಿಸಿದ್ದೇನೋ ಆಯಿತು. ಆದರೆ ನೆಕ್ಸ್ಟ್ ಇವರು ಆಡ್ತಾ ಇರ್ತಕ್ಕಂಥ ಮ್ಯಾಚ್ ಯಾರೊಟ್ಟಿಗೆ. ಈಗ ಅದಾದಮೇಲೆ ಫೆಬ್ರವರಿ 9ನೇ ತಾರೀಕು ಮತ್ತೆ ಮ್ಯಾಚ್ ಕೂಡ ನಡೀತು. ಯಾವ ಎರಡು ತಂಡದ ಜೊತೆ ಅಂತಂದರೆ ಅಫ್ಕೋರ್ಸ್ 9ನೇ ತಾರೀಕು ಮ್ಯಾಚ್ ನಡೆದಂಥ ತಂಡಗಳು ಬಂದು ಬೆಂಗಾಲ್ ಟೈಗರ್ಸ್ ವರ್ಸಸ್ ಪಂಜಾಬ್. ಈ ಒಂದು ಮ್ಯಾಚ್ ನಡೆದಿತ್ತು, ಅದು ಡೆಲ್ಲಿಯಲ್ಲಿ ನಡೀತು 2 ಗಂಟೆಗೆ. ಈ ಒಂದು ಮ್ಯಾಚಲ್ಲಿ ಜಯಶಾಲಿಯಾಗಿದ್ದು ಕೂಡ ಬೆಂಗಾಲ್ ಟೈಗರ್ಸ್. ಸಿಕ್ಕಾಬಟ್ಟೆ ಲೀಡಲ್ಲಿದ್ದಾರೆ. ನೋಡೋಣ ಈ ಸಲ ಏನಾದರೂ ಸಿಕ್ಕಾಬಟ್ಟೆ ಕಾಂಪಿಟೇಷನ್ ಕೊಡೋದಕ್ಕೆ ರೆಡಿಯಾಗಿ ಬಂದಿದ್ದಾರೋ ಏನೋ ಬೆಂಗಾಲ್ ಟೈಗರ್ಸ್ ಅವರು. ಅದಾದ ನಂತರ ಅದೇ 9ನೇ ತಾರೀಕು ಈವ್ನಿಂಗ್ 6:30 ಮ್ಯಾಚಲ್ಲಿ ಆಡಿದಂಥ ಟೀಮ್ಗಳು ಬಂದು ಮುಂಬೈ ಹೀರೋಸ್ ವರ್ಸಸ್ ಭೋಜ್ಪುರಿ ದಬಾಂಗ್ಸ್ ಅಂತಂದೇಳಿ. ಈ ಒಂದು ಆಟದಲ್ಲಿ ಜಯಶಾಲಿಯಾಗಿದ್ದು ನಮ್ಮ ಮುಂಬೈ ಅಂತ ಅನ್ಕೋಬಿಡಿ, ಭೋಜ್ಪುರಿ ದಬಾಂಗ್ಸ್ ಅವ್ರು ವಿನ್ ಆಗ್ತಾರೆ. ಸೊ ಇದಾದ ನಂತರ ಇದು 9ನೇ ತಾರೀಕು ನಡೆದಂಥ ಮ್ಯಾಚ್ನ ಒಂದು ಅಪ್ಡೇಟ್ಸ್. ಇದಾದ ಮೇಲೆ ನೆಕ್ಸ್ಟ್ ಮ್ಯಾಚ್ ಇರೋದು ಯಾವಾಗ, ಎಲ್ಲಿ ಅಂತಂದರೆ ಫೆಬ್ರವರಿ 14ನೇ ತಾರೀಕು ವ್ಯಾಲೆಂಟೈನ್ಸ್ ಡೇ ದಿನ. ಆವತ್ತಿನ ದಿನ ನೀವೆಲ್ಲ ಲವರ್ಸ್ ಇರೋರೆಲ್ಲ ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಟ್ ಮಾಡ್ತೀರೇನೋ, ಬಟ್ ನಾವಂತೂ ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಟ್ ಮಾಡಲ್ಲ. ಯಾಕೆ ಅಂತಂದರೆ ನಾವುಗಳು ಸಿಂಗಲ್ಸ್ಗಳು, ಅದ್ರ ಜೊತೆಗೆ ಕ್ರಿಕೆಟ್ ಪ್ರೇಮಿಗಳು. ಎಲ್ಲದಕ್ಕಿಂತ ಹೆಚ್ಚಾಗಿ ಕಿಚ್ಚ ಸುದೀಪ್ ಸರ್ ಬ್ಯಾಟಿಂಗ್ ಅಂತಂದರೆ ನಾವು ತುದಿಗಾಲಲ್ಲಿ ನಿಂತ್ಕೊಂಡಿರ್ತೀವಿ. ಸೊ ಫೆಬ್ರವರಿ 14ನೇ ತಾರೀಕು ಕರ್ನಾಟಕ ಬುಲ್ಡೋಸರ್ಸ್ ವರ್ಸಸ್ ಚೆನ್ನೈ ರೈನೋಸ್ ಈ ಒಂದು ಮ್ಯಾಚ್ ನಡೆಯಲಿದೆ. ನಾನಂತೂ ಸಿಕ್ಕಾಬಟ್ಟೆ ಕುತೂಹಲಕಾರಿಯಾಗಿ ಕಾಯ್ತಾ ಇದ್ದೀನಿ. ಇದಕ್ಕಿಂತ ಮುಂಚೆ ಚೆನ್ನೈ ರೈನೋಸ್ ಅವರು ನಮ್ಮ ಬೆಂಗಾಲ್ ಟೈಗರ್ಸ್ ಜೊತೆ ಫಸ್ಟ್ ಮ್ಯಾಚ್ ಫೆಬ್ರವರಿ 8ನೇ ತಾರೀಕು ಆಡಿರ್ತಾರೆ. ಅಲ್ಲಿ ಸೋತಿರ್ತಾರೆ ಚೆನ್ನೈ ರೈನೋಸ್ ಅವರು. ಸೊ ಅಲ್ಲಿ ಸೋತಿರ್ತಕ್ಕಂಥ ಮ್ಯಾಚು ಅದೇ ಫಸ್ಟ್ ಡೇ ಗೆದ್ದಿರ್ತಕ್ಕಂಥ ಮ್ಯಾಚ್. ಈಗ ಫೆಬ್ರವರಿ 8ನೇ ತಾರೀಕು ಆಡಿದಂಥ ಆಟಗಳಲ್ಲಿ ಸೋತಂಥ ಮ್ಯಾಚ್, ಮಧ್ಯಾಹ್ನದ ಮ್ಯಾಚಲ್ಲಿ ಸೋತಂಥ ಮ್ಯಾಚ್ ಬಂದು ಚೆನ್ನೈ ರೈನೋಸ್. ಈವ್ನಿಂಗ್ ಮ್ಯಾಚಲ್ಲಿ ಗೆದ್ದಂಥ ಟೀಮ್ ಬಂದು ನಮ್ಮ ಕರ್ನಾಟಕ ಬುಲ್ಡೋಸರ್ಸ್. ಸೊ ಈ ಎರಡು ತಂಡಗಳು ಫಸ್ಟ್ ಡೇ ಸೋತಿರ್ತಕ್ಕಂಥ ಒಂದು ತಂಡ, ಗೆದ್ದಿರ್ತಕ್ಕಂಥ ಒಂದು ತಂಡ, ಇವೆರಡೂ ಸೇರಿ ಫೆಬ್ರವರಿ 14ನೇ ತಾರೀಕು ಲವ್ವರ್ಸ್ ಡೇ ದಿನ ಒಂದಾಗ್ತಾ ಇದ್ದಾರೆ ಭರ್ಜರಿ ಆದಂಥ ಒಂದು ಆಟದ ಮೂಲಕ. ಅದು ಯಾವ ಒಂದು ಸ್ಟೇಡಿಯಮಲ್ಲಿ ಅಂತಂದರೆ ಹೈದರಾಬಾದ್ ಸ್ಟೇಡಿಯಮಲ್ಲಿ. ಹೌದು, ಹೈದರಾಬಾದಲ್ಲಿ ಒಂದು ಮ್ಯಾಚ್ ನಡೆಯಲಿದೆ ಫೆಬ್ರವರಿ 14ನೇ ತಾರೀಕು ಮಧ್ಯಾಹ್ನ 2 ಗಂಟೆಗೆ. ಚೆನ್ನೈ ರೈನೋಸ್ ವರ್ಸಸ್ ಕರ್ನಾಟಕ ಬುಲ್ಡೋಸರ್ಸ್ ಈ ಒಂದು ಮ್ಯಾಚ್ ಇರುತ್ತೆ. ಸೊ ಈ ಒಂದು ಮ್ಯಾಚ್ ನೋಡೋದಕ್ಕೆ ನಾನಂತೂ ಸಿಕ್ಕಾಬಟ್ಟೆ ಕುತೂಹಲಕಾರಿಯಾಗಿ ಕಾಯ್ತಾ ಇದ್ದೀನಿ. ಅದಕ್ಕೆ ಯಾಕೆ ಅಂತ ನಾನು ಮುಂಚೆನೇ ಹೇಳ್ಬಿಟ್ಟೆ. ಇನ್ನು ನೆಕ್ಸ್ಟ್ ಅವತ್ತಿನ ದಿನಾನೇ ಫೆಬ್ರವರಿ 14ನೇ ತಾರೀಕು ಈವ್ನಿಂಗ್ ಇರ್ತಕ್ಕಂಥ ಮ್ಯಾಚ್ ಯಾರ ಮೇಲೆ ಅಂತಂದರೆ ಭೋಜ್ಪುರಿ ದಬಾಂಗ್ಸ್ ವರ್ಸಸ್ ತೆಲುಗು ವಾರಿಯರ್ಸ್. ಅಫ್ಕೋರ್ಸ್ ಇಲ್ಲಿ ಕೂಡ ಒಂದು ಕೋಇನ್ಸಿಡೆಂಟ್ ಏನಪ್ಪ ಅಂತಂದರೆ 9ನೇ ತಾರೀಕು ಗೆದ್ದಂಥ ಮ್ಯಾಚ್ ಲೀಸ್ಟಲ್ಲಿ ನಮ್ಮ ಭೋಜ್ಪುರಿ ದಬಾಂಗ್ಸ್ ಇದೆ. 8ನೇ ತಾರೀಕು ಸೋತಂಥ ಮ್ಯಾಚ್ ಲೀಸ್ಟಲ್ಲಿ ತೆಲುಗು ವಾರಿಯರ್ಸ್ ಇದೆ. ಸೊ ಇಲ್ಲಿ ಕೂಡ
ಒಂದು ಗೆದ್ದಿರ್ತಕ್ಕಂಥ ಒಂದು ಮ್ಯಾಚ್, ಒಂದು ಸೋತಿರ್ತಕ್ಕಂಥ ಮ್ಯಾಚ್, ಈ 2 ಮ್ಯಾಚ್ಗಳಿದೆ. ಸೊ ಫೆಬ್ರವರಿ 14ನೇ ತಾರೀಕು ನೋಡೋದಕ್ಕೆ ಒಂಥರ ಕೋಇನ್ಸಿಡೆಂಟ್ ಆಗಿದೆ, ಹಾಗೆ ತುಂಬ ಸ್ಪೆಷಲ್ ಆಗಿದೆ. ಯಾಕೆ ಅಂತಂದರೆ ಒಂದೊಳ್ಳೆ ಪೈಪೋಟಿ ಬೀಳೋವಂಥ ಚಾನ್ಸ್ ಸಿಕ್ಕಾಬಟ್ಟೆ ಇದೆ. ನಾನಂತೂ ನಮ್ಮ ಕರ್ನಾಟಕ ಬುಲ್ಡೋಸರ್ಸ್ ತಂಡದ ಪರವಾಗಿ ಒಂದು ಮ್ಯಾಚನ್ನು ನೋಡೋದಕ್ಕೆ ಅಂತ ಹೋಗ್ತಾ ಇದ್ದೀನಿ. ನೀವು ಯಾರ್ಯಾರು ಮ್ಯಾಚ್ ನೋಡೋದಕ್ಕೆ ಅಂತ ಬರ್ತೀರಾ? ನಾನು ಹೈದ್ರಾಬಾದ್ಗೆ ಹೋಗ್ತೀನ ಅಂತ ನೀವು ಅನ್ಕೋಬೇಡಿ. ಇಲ್ಲಿಂದ ಹೈದ್ರಾಬಾದ್ಗೆ ಹೋಗೋದು ತುಂಬ ಇನ್ನೂ ಡೌಟ್ ಇದೆ. ಬೈ ಚಾನ್ಸ್ ನಾನು ಅಲ್ಲಿ ಹೋಗಿಲ್ಲ ಅಂತಂದ್ರೂ ಕೂಡ ಹಾಟ್ಸ್ಟಾರಲ್ಲಿ ಕನೆಕ್ಟಿವ್ ಆಗಿರ್ತೀನಿ, ಮ್ಯಾಚ್ ನೋಡ್ತೀನಿ. ಸೊ ಈಗ ನಾನು ಈ ಒಂದು ವಿಡಿಯೋದಲ್ಲಿ ಮತ್ತೊಮ್ಮೆ ನಿಮಗೆ ಎಚ್ಚರಿಸ್ತಾ ಇರೋದು ಏನಪ್ಪ ಅಂತಂದರೆ, ತುಂಬ ಜನಕ್ಕೆ ನಾನು ಇನ್ಸ್ಟಾಗ್ರಾಮಲ್ಲಿ ಅದ್ರ ಬಗ್ಗೆ ಒಂದು 2 ವಿಡಿಯೋದಲ್ಲಿ ಹೇಳಿದ್ದೆ, ಮತ್ತು ನನ್ನ ಯೂಟ್ಯೂಬಲ್ಲಿ ಕೂಡ ನಾನು 2 ವಿಡಿಯೋದಲ್ಲಿ ಅದನ್ನು ಅಪ್ಡೇಟ್ ಮಾಡಿದ್ದೆ. ಬಟ್ ಆದರೂ ಕೂಡ ಮತ್ತೆ ಕೇಳ್ತಾ ಇದ್ದಾರೆ. ಅದಕ್ಕೆ ಹೇಳೋದು, ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನನ್ನು ರೆಗ್ಯುಲರ್ ಫಾಲೋ ಇದ್ರಿ ಅಂತಂದರೆ ನಿಮಗೆ ರೆಗ್ಯುಲರ್ ಅಪ್ಡೇಟ್ ಸಿಗುತ್ತೆ. ಅದನ್ನು ಹೊರತುಪಡಿಸಿ ನೀವು ಜಸ್ಟ್ ವಿಡಿಯೋ ಬಂದಾಗ ಲೈಕ್ ಮಾಡಿ ಅಥವಾ ಜಸ್ಟ್ ವಿಡಿಯೋ ನೋಡ್ಬಿಟ್ಟು ಹಿಂಗೆ ಸ್ಕಿಪ್ ಮಾಡಿದ್ರಿ ಅಂತಂದರೆ ನಿಮಗೆ ರೆಗ್ಯುಲರ್ ವೀಡಿಯೋಸ್ಗಳನ್ನ ನೀವು ನೋಡಲ್ಲ. ಸೊ ಹಾಗಾಗಿ ನಿಮಗೆ ಇನ್ಫಾರ್ಮೇಷನ್ ನಿಮಗೆ ತಲುಪಲ್ಲ. ಸೊ ಹಾಗಾಗಿ ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತಂದರೆ, ನೀವು ಪದೇ ಕೇಳ್ತಾ ಇದ್ದೀರಾ, ಬ್ರೋ ನಾವು ಆನ್ಲೈನಲ್ಲಿ ನೋಡಬೇಕು, ಮೊಬೈಲಲ್ಲಿ ನೋಡಬೇಕು, ಯಾವ ರೀತಿ ನೋಡಬೇಕು ಅಂತ. ಮೊಬೈಲಲ್ಲಿ ನೋಡಬೇಕು ಅಂತಂದರೆ ತುಂಬ ತಾಳ್ಮೆಯಿಂದ ನಿಧಾನವಾಗಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನೋಡಿ. ಮೊಬೈಲಲ್ಲಿ ನೋಡ್ತೀರಾ ಅನ್ನೋದಾದರೆ ಆನ್ಲೈನಲ್ಲಿ ನೀವು ಡಿಸ್ನಿ ಪ್ಲಸ್ ಹಾಟ್ಸ್ಟಾರ್ ಅಂತ ಒಂದು ಆ್ಯಪ್ ಇದೆ, ಅದನ್ನು ಪ್ಲೇಸ್ಟೋರ್ಗೆ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡಿಕೊಂಡು ಮೇಲೆ ನೆಕ್ಸ್ಟ್ ರೆಗ್ಯುಲರ್ ಪ್ರೊಸೀಜರ್ ಏನಿದೆ ಅದನ್ನು ಮಾಡಿ. ಅಲ್ಲಿ ಯಾವುದೇ ಥರದ ಪೇ ಇರಲ್ಲ, ಅಮೌಂಟ್ ಇರಲ್ಲ, ಇಟ್ಸ್ ಫ್ರೀ. ನೀವು ಲೈವಾಗಿ ನೋಡ್ಬೋದು, ಅಲ್ಲಿ ಮ್ಯಾಚ್ ನಡೀತಾ ಇರುತ್ತೆ, ನೀವು ಇಲ್ಲಿ ಕೂತ್ಕೊಂಡು ಲೈವಾಗಿ ನೋಡ್ಬೋದು. ಇದು ಮೊಬೈಲಲ್ಲಿ ನೋಡ್ತಕ್ಕಂಥ ಅಭಿಮಾನಿಗಳಿಗೆ. ಇನ್ನು ನೆಕ್ಸ್ಟ್ ನಮ್ಮ ಮನೇಲಿ ಟಿ ವಿ ಇದೆ ಅನ್ನೋಂಥವ್ರು, ನೀವು ಸ್ಪೋರ್ಟ್ಸ್ 10-3 ಸ್ಟಾರ್ ಸ್ಪೋರ್ಟ್ಸ್ 10-3 ಅಂತ ಒಂದು ಆ್ಯಪ್ ಇದೆ. ಅದನ್ನು ನಾನು ನೀಟಾಗಿ ನಿಮಗೆ ಒಂದು ಸ್ಕ್ರೀನ್ಶಾಟೇ ಹಾಕಿದ್ದೀನಿ. ನನ್ನ ಉಚ್ಚಾರಣೆಯಲ್ಲಿ ನಿಮ್ಗೆ ಏನಾದರೂ ಅರ್ಥ ಆಗಲಿಲ್ಲ ಅಂತಂದೇಳಿ ತಪ್ಪು ತಿಳ್ಕೊಬೇಡಿ, ಇಲ್ಲೊಂದು ಸ್ಕ್ರೀನ್ಶಾಟೇ ಹಾಕಿರ್ತೀನಿ, ಅದನ್ನು ನೋಡಿ ನೀವು ಈ 2 ಚಾನಲ್ಗಳ ಮೂಲಕ, ಟಿ ವಿಲಿ ನೋಡೋದಾದರೆ ಈ ಒಂದು ಚಾನಲ್ ಮೂಲಕ, ಮೊಬೈಲಲ್ಲಿ ನೋಡೋದಾದರೆ ಹಾಟ್ಸ್ಟಾರ್ ಮೂಲಕ ನೀವು ಲೈವ್ ಆಗಿ ಕನೆಕ್ಟ್ ಆಗಿರಿ, ಆ್ಯಕ್ಟಿವ್ ಆಗಿರಿ ಅಂತ ಹೇಳ್ತಾ ನಾನು ನಿಮ್ಮೆಲ್ಲ ಡೌಟ್ಸ್ಗಳನ್ನ ಕ್ಲಿಯರ್ ಮಾಡಿದ್ದೀನಿ, ನಿಮಗೆ ಲೈವ್ ಅಪ್ಡೇಟ್ಸ್ ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡು ಭಾವಿಸಿ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಮತ್ತೆ CCL ಲೈವ್ ಅಪ್ಡೇಟ್ಸ್ ಜೊತೆ ಮತ್ತೆ ಬರ್ತೀನಿ. ಮತ್ತೇನಾದರೂ ಇಮಿಡಿಯೇಟ್ಲಿ ಏನಾದರೂ ಮತ್ತೆ ಹೊಸ ಸುದ್ದಿ ಸಿಕ್ಕಿದ್ರೆ ಕರ್ನಾಟಕ ಬುಲ್ಡೋಸರ್ಸ್ ಕಡೆಯಿಂದ, ಸೊ ಆ ಒಂದು ಮಾಹಿತಿ ಜೊತೆ ಮತ್ತೆ ವಿಡಿಯೋಗಳ ಮೂಲಕ ನಿಮ್ಮ ಮುಂದೆ ಬರ್ತೀನಿ. ಹಾಗೆ ಈ ಒಂದು ವಿಡಿಯೋನ ಮುಗಿಸುವಂಥ ಟೈಮ್ ಬಂದಿದೆ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೊಮ್ಮೆ ಕೇಳ್ತಾ ಇದ್ದೀನಿ, ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿಗೆ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.